ಸಿಎಲ್ಪಿ ಸಭೆಗೆ ಮುನ್ನವೇ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿರುಗಾಳಿ ಏಳ್ತಾ ಇದೆ. ಪವರ್ ಫೈಟ್ ಮಧ್ಯೆ ಸಿಎಂಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕಿರಿಯ ಶಾಸಕರು ಆಯ್ತು, ಇದೀಗ ಹಿರಿಯರು ಕೂಡ ಗರಂ ಆಗಿದ್ದಾರೆ. ಸಿಎಲ್ಪಿ ಸಭೆಗೂ ಮುನ್ನವೇ ಇದೀಗ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿರುಗಾಳಿ ಏಳ್ತಾ ಇರುವಂಥದ್ದು. ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಾಯಿಸಿ ಇದೀಗ ಪ್ರತ್ಯೇಕವಾಗಿ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಪಟ್ಟಣ ಹಿಡಿದಿದ್ದಾರೆ. ಒಂದು ಕಡೆ 3 ರಿಂದ 4 ಬಾರಿ ಗೆದ್ದ ಶಾಸಕರಿಂದ ಮಹತ್ವದ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. ಇನ್ನು ನಾಳೆ ಸಭೆ ನಡೆಸುವುದಕ್ಕೆ ಮುಂದಾಗಿರುವಂತಹ ಹಿರಿಯ ನಾಯಕರು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಎಲ್ಪಿ ಸಭೆಗೆ ಮುಂಚೆಯೇ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿರುಗಾಳಿ ಏಳ್ತಾ ಇದೆ. ಪವರ್ ಫೈಟ್ ಮಧ್ಯೆ ಇದೀಗ ಸಿಎಂಗೆ ಮತ್ತೊಂದು ಬಹುದೊಡ್ಡ ಟೆನ್ಷನ್ ಶುರುವಾಗಿರುವಂಥದ್ದು. ಕಿರಿಯ ಶಾಸಕರಾಯಿತು, ಇದೀಗ ಹಿರಿಯ ಶಾಸಕರು ಕೂಡ ಗರಂ ಆಗಿದ್ದಾರೆ. ಕೈಪಡೆಯ ಹಿರಿಯ ನಾಯಕರಿಂದ ಬಂಡಾಯದ ಧ್ವನಿ ಹೇಳ್ತಾ ಇರುವಂಥದ್ದು. ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಾಯ ಮಾಡಿಬಿಟ್ಟು ಪ್ರತ್ಯೇಕ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಪಟ್ಟಣ ಹಿಡಿದಿದ್ದಾರೆ. 3-4 ಬಾರಿ ಗೆದ್ದಂತಹ ಶಾಸಕರಿಂದ ಇದೀಗ ಒಂದು ಮಹತ್ವದ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. ನಾಳೆ ಸಭೆ ನಡೆಸುವುದಕ್ಕೆ ಮುಂದಾಗಿರುವಂತಹ ಹಿರಿಯ ನಾಯಕರು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಈಗ ಬಂಡಾಯದ ಬಿಸಿ ತಡ್ತಾ ಇದೆ. ಸಿಎಂಗೆ ಇದೊಂದು ಬಹುದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಕೂಡ. ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿರುಗಾಳಿನೇ ಎದ್ದು ಹೋಗಿದೆ. ಪವರ್ ಫೈಟ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿಎಂಗೆ ಬಂಡಾಯದ ಬಿಸಿಯ ಟೆನ್ಷನ್ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸೊ ಏನ್ ಮಾಡಬೇಕು? ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಸರ್ಕಾರ ರಚನೆ ಆಗಿ 2.5 ವರ್ಷ ಕಳೆದೋಗಿದೆ. ಬರೀ ನೀವು ಪಟ್ಟಕ್ಕೆ ಕಿತ್ತಾಡ್ಕೊಳ್ತಾ ಇತ್ತು. ಕಾಂಗ್ರೆಸ್ ಪಕ್ಷಕ್ಕಾಗಿ ಶ್ರಮಿಸಿದ ನಮಗೆಲ್ಲಿದೆ ಮಹತ್ವ? ಪ್ರಶ್ನೆ ಮುಂದಿಡ್ತಾ ಇದ್ದಾರೆ. ನಿಮ್ಮ ಕಿತ್ತಾಟನೆ ದೊಡ್ಡದಾಗಿ ಹೋಗ್ಬಿಟ್ಟಿದೆ. ಫೋನ್ ಮಾಡಿದ್ರು ಕೂಡ ಸ್ಪಂದಿಸೋದಿಲ್ಲ. ಯಾವ ಕೆಲಸವೂ ಕೂಡ ಆಗ್ತಾ ಇಲ್ಲ. ನಮ್ಮನ್ನ ನಂಬಿ ಬಂದವರ ಗತಿ ಏನು? ನಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿನೇ ಇಲ್ವಾ? ನಿಮ್ಮಂತೆ ನಾವು ಅಧಿಕಾರ ಅನುಭವಿಸೋದು ಬೇಡವಾ ಅಂತ ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದಾರೆ. ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಒತ್ತಾಯಿಸುತ್ತಲೇ ಇದ್ದೀವಿ. ಆದರೂ ಕೂಡ ಸಿಎಂ ಸೇರಿ ವರಿಷ್ಠರು ಈ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಆಯಾಕಟ್ಟಿನ ಆಳುವ ಸಭೆ, ನಾಳೆ ರೆಬಲ್ ಸಭೆ ನಡೆಸೋದಕ್ಕೆ ಹಿರಿಯ ಶಾಸಕರು ಕೂಡ ಇದೀಗ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಮುಂದಿನ ಕಾರ್ಯತಂತ್ರದ ಬಗ್ಗೆ ಕೂಡ ಈ ಒಂದು ರೆಬಲ್ ಸಭೆಯಲ್ಲಿ ನಿರ್ಧಾರವಾಗುವಂತಹ ಸಾಧ್ಯತೆಗಳು ಇದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಸರ್ಕಾರ ರಚನೆ ಆಗಿ 2.5 ವರ್ಷ ಕಳೆದು ಹೋಗಿದೆ. ಬರೀ ನೀವು ಪಟ್ಟಕ್ಕೆ ಕಿತ್ತಾಡ್ಕೊಳ್ಳೋದೇ ಆಯ್ತು. ನಮ್ಮ ಕಡೆ ಸ್ವಲ್ಪ ಗಮನ ಹರಿಸಿ. ನಾವು ಪಕ್ಷಕ್ಕಾಗಿ ಶ್ರಮಿಸಿದೀವಿ, ದುಡಿದಿದ್ದೀವಿ. ಕೆಲವು ಸಚಿವರ ಮೇಲೆ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು ಶಾಸಕರು. ಅವರ ಒಂದು ಕಾರ್ಯವೈಖರಿನೇ ಸರಿ ಇಲ್ಲ, ನಮಗಿಷ್ಟ ಆಗ್ತಾ ಇಲ್ಲ. ನೀವೆಲ್ಲ ಅಧಿಕಾರವನ್ನ ಅನುಭವಿಸಿದ್ದಾಯ್ತು, ನಾವು ಅನುಭವಿಸೋದು ಬೇಡವಾ? ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಾ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಕೈಪಡೆಯಲ್ಲಿ ಇದೀಗ ಕುರ್ಚಿ ಕಾಳಗ ಕೂಡ ಮುಂದುವರಿತಾ ಇರುವಂಥದ್ದು. ಪವರ್ ಫೈಟ್ ಮಧ್ಯೆ ಬಂಡಾಯದ ಬಿಸಿ ಕೂಡ ಇದೀಗ ಸಿಎಂಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದ್ ಕಡೆ ಪವರ್ ಫೈಟ್ ವಿಚಾರ, ಮತ್ತೊಂದು ಕಡೆ ಬಂಡಾಯದ ಬಿಸಿ ಕೂಡ ಸಿಎಂಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಒಂದಷ್ಟು ಶಾಸಕರು ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತೆ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗ್ತಾ ಇದೆ. ರೆಬಲ್ ಸಭೆ ಅಂತ ಕರೀತಾ ಇದ್ದಾರೆ. ಸೊ ಯಾವೆಲ್ಲ ಮಹತ್ವದ ವಿಚಾರಗಳು ಇಲ್ಲಿ ಚರ್ಚೆ ಆಗುತ್ತೆ, ಏನೆಲ್ಲ ಡಿಸಿಷನ್ಸ್ ಹೊರಬೀಳ್ಬೋದು, ಸಮಾಧಾನಕರವಾದಂತಹ ತೀರ್ಪೇನಾದ್ರೂ ಹೊರಬೀಳುವಂತಹ ಸಾಧ್ಯತೆಗಳು ಇದೆಯಾ? ಅಪ್ಡೇಟ್ಸ್ ಕೊಡೋದಾದ್ರೆ ವಿವೇಕ್. ಈಗ ಮೊನ್ನೆ ಅಷ್ಟೇ ಗೆದ್ದಂತ ಶಾಸಕರು 38 ಜನ ಎಲ್ಲರೂ ಸೇರಿ ಒಂದು ಪತ್ರವನ್ನ ಕೂಡ ಬರೆದಿದ್ರು. ಎಐಸಿ ಅಧ್ಯಕ್ಷರಾಗಿರ್ಬಹುದು, ಜೊತೆಗೆ ಡಿ.ಕೆ. ಶಿವಕುಮಾರ್ ಕೆಪಿಸಿ ಅಧ್ಯಕ್ಷರಾಗಿರ್ಬಹುದು, ಸಿಎಂ ಅವರಿಗೆ ಈ ರೀತಿಯಾಗಿ ಒಂದು ಪ್ರಮುಖರಾದಂತಹ ಇಷ್ಟು ಜನಕ್ಕೆ ಕೂಡ ಪತ್ರ ಬರೆದಿರ್ತಾರೆ. ಅಂದ್ರೆ
ಈ ಬಾರಿ ಮೊದಲನೇ ಬಾರಿಗೆ ಆಯ್ಕೆ ಆದಂತವರೇ ನಮಗೆ ಸಚಿವ ಸ್ಥಾನ ಬೇಕು ಅಂತ ಪತ್ರ ಬರೆದಿರ್ತಾರೆ. ಆದ್ರೆ ಅದರ ನಿಟ್ಟಿನಲ್ಲಿ ಈಗ ಈ ಪರಿಣಾಮವನ್ನ ಅನುಭವಿಸಕ್ಕೆ ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಚಿವ ಸಂಪುಟ ಬದಲಾವಣೆ ಆಗ್ಬೇಕು, ಪುನರ್ರಚನೆ ಆಗ್ಬೇಕು ಅನ್ನೋ ಒಂದಿಷ್ಟು ಕೂಗಲು ಸಾಕಷ್ಟು ದಿನಗಳಿಂದ ಕೂಡ ಕೇಳಿ ಬರ್ತಾ ಇದೆ. ಸುಮಾರು 1 ವರ್ಷಗಳಿಂದ ಆ ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಈಗ ಮತ್ತೊಮ್ಮೆ ಆ ವಿಚಾರವನ್ನ ತೆಗೆದುಕೊಂಡು ಮತ್ತೆ ಹೋರಾಟ ಮಾಡೋದಕ್ಕೆ ಒಂದ್ ರೀತಿ ಸೇರೋದಕ್ಕೂ ಕೂಡ ಈಗ ಹಿರಿಯ ಸಚಿವರು ಕೂಡ ಮುಂದಾಗಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು, ಅವರ ನೇತೃತ್ವದಲ್ಲಿ ಸಾಕಷ್ಟು ಹಿರಿಯ ಸಚಿವರು ಅಂದ್ರೆ ಸುಮಾರು 3 ರಿಂದ 4 ಬಾರಿ ಶಾಸಕರಾಗಿ ಗೆದ್ದಂತವ್ರು, ನಾವು 3-4 ಬಾರಿ ಶಾಸಕರಾಗಿ ಗೆದ್ದಿದ್ದೇವೆ, ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಆ ಕ್ಲೈಮ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಮುಂದೆ ಬಾರಿ ಶಾಸಕರಾಗಿ ಆಯ್ಕೆ ಆದವರೇ ಪತ್ರ ಬರೀತಾರೆ, ಅವ್ರಿಗೆ ಸಚಿವ ಸ್ಥಾನ ಕೇಳ್ತಾರೆ ಅಂದ್ರೆ ನಾವು 3-4 ಬಾರಿ ಶಾಸಕರಾಗಿದ್ದು ನಮಗೆ ಯಾವ್ದು ಬೆಲೆ ಇಲ್ವಾ ಅನ್ನೋ ಒಂದು ರೀತಿಯ ಅವರ ಸಮಾಧಾನವನ್ನು ಕೂಡ ಹೊರ ಹಾಕುತ್ತಾ ಅವರು ಸಚಿವ ಸ್ಥಾನ ಕೇಳೋದು ಇದಾಗಿದೆ. ಜೊತೆಗೆ ಸಭೆಗಳನ್ನು ಸೇರೋದಕ್ಕೆ ಒಂದು ತೀರ್ಮಾನಗಳನ್ನು ಕೂಡ ಮಾಡಲಾಗಿದೆ. ಅದರ ಔಟ್ಕಮ್ ನಿಜಕ್ಕೂ ಯಾವ ರೀತಿಯಾಗಿರುತ್ತೆ, ಪರಿಣಾಮಕಾರಿ ಯಾವ ರೀತಿಯಾಗಿ ಏನಾದ್ರೂ ಸರ್ಕಾರದ ಮೇಲೆ ಏನಾದ್ರೂ ಇದು ಪರಿಣಾಮ ಬೀರುತ್ತಾ ಅಂತ ಕೂಡ ಕಾದು ನೋಡ್ಬೇಕಾಗಿರುತ್ತೆ. ಆಲ್ ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.